ಮುಖ್ಯವಾಗಿ ರಾಜ್ಯದ 3 ಜಿಲ್ಲೆಗಳಲ್ಲಿ ಈ ಒಂದು ಮಾಕ್ ಡ್ರಿಲ್ ಅನ್ನ ಮಾಡ್ತಾರೆ. ಪ್ರಮುಖವಾಗಿ ಸಿವಿಲ್ ಡಿಫೆನ್ಸ್ ಅಂದ್ರೆ ಜನರಿಗೆ ಈ ಯುದ್ಧದ ಸಂದರ್ಭದಲ್ಲಿ ಏನಾದರೂ ಸಮಸ್ಯೆ ಆಯಿತು ಅಂತ ಹೇಳಿದ್ರೆ, ಏನಾದರೂ ಅಟ್ಯಾಕ್ ಆಯಿತು ಅಂತ ಹೇಳಿದ್ರೆ ಸ್ವಯಂ ಆಗಿ ಅವರು ಹೇಗೆ ತಮ್ಮನ್ನ ರಕ್ಷಣೆ ಮಾಡಿಕೊಳ್ಬೇಕು ಎನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಮಾಕ್ ಡ್ರಿಲ್ ನಡೆಯುತ್ತೆ. ನಾಳೆಯಿಂದ ಶುರುವಾದಂತಹ ಮಾಕ್ ಡ್ರಿಲ್ ಸುಮಾರು 7 ದಿನಗಳ ಕಾಲ ನಡೆಯುತ್ತೆ ಅನ್ನುವಂಥದ್ದು. ಸದ್ಯ ಬೆಂಗಳೂರು ಹಾಗೆ ರಾಯಚೂರು ಕಾರವಾರ ಈ 3 ಜಿಲ್ಲೆಗಳಲ್ಲಿ ಕೂಡ ಮಾಕ್ ಡ್ರಿಲ್ ಅನ್ನ ಮಾಡ್ತಾರೆ. ಕಾರಣ ಇಷ್ಟೇ, ಇದು ಸೂಕ್ಷ್ಮವಾದ ಜಿಲ್ಲೆ ಅನ್ನುವಂಥ ಕಾರಣಕ್ಕಾಗಿ ಬೆಂಗಳೂರಿನಲ್ಲಿ ಯಾವ ಸ್ಥಳ ಅನ್ನುವಂಥದ್ದು ಇನ್ನೂ ಕೂಡ ನಿರ್ಧಾರ ಆಗಿಲ್ಲ. ಈಗ ಸದ್ಯ ಮೀಟಿಂಗ್ ಕೂಡ ನಡೀತಾ ಇದೆ. ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ನಾಳೆ ಮಾಕ್ ಡ್ರಿಲ್ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ನಿರ್ಧಾರವನ್ನು ಮಾಡ್ತಾರೆ. ಸಂಜೆ 4 ಗಂಟೆಯ ನಂತರ ಈ ಮಾಕ್ ಡ್ರಿಲ್ ಅನ್ನು ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಅದಲ್ಲದೆ ಬೆಂಗಳೂರಿನ 35 ಕಡೆಯಲ್ಲಿ ಯುದ್ಧದ ಸೈರನ್ಗಳನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಆ ಸೈರನ್ಗಳು ಸುಮಾರು 3 ಕಿಲೋಮೀಟರ್ ರೇಡಿಯೇಷನ್ ನಲ್ಲಿ ಅದು ಶಬ್ದವನ್ನ ಮಾಡುತ್ತೆ. ಆ ಸಂದರ್ಭದಲ್ಲಿ ಆ ಸುತ್ತಮುತ್ತ ಇದ್ದಂತಹ ಜನರು ತಮ್ಮನ್ನ ಹೇಗೆ ರಕ್ಷಿಸಿಕೊಳ್ಬೇಕು ಎನ್ನುವಂತಹ ಒಂದು ಸೂಚನೆಯನ್ನ ಕೂಡ ನೀಡ್ತಾ ಹೋಗ್ತಾರೆ. ಅದರಲ್ಲಿ ಈ ಸೈರನ್ ಆದಾಗ ಏನು ಈ ನಾಳೆ ಏನು ಮಾಕ್ ಡ್ರಿಲ್ ನಡೆಯುವಂಥ ಸಂದರ್ಭದಲ್ಲಿ ಸೈರನ್ ಆಗುತ್ತೆ ನೋಡಿ, ಆವಾಗ ಯಾರು ಕೂಡ ಭಯ ಪಟ್ಕೊಳ್ಳೋದು ಬೇಡ. ಇದು ಕೇವಲ ಒಂದು ಅಣಕು ಪ್ರದರ್ಶನ ಇರುವಂತಹ ಕಾರಣಕ್ಕಾಗಿ ಈ ಸೈರನ್ ಅನ್ನ ಹಾಕಲಾಗುತ್ತೆ ಅನ್ನುವಂಥ ಒಂದು ಮಾಹಿತಿಯನ್ನು ಕೂಡ ನೀಡಿದ್ರು. ನಾನೀಗ ನಿಮಗೆ ಈಗ ಸೈರನ್ ಅನ್ನ ತೋರಿಸುವಂತಹ ಅಂದರೆ ಈ ಸೈರನ್ನ ತೋರಿಸುವಂಥ ಕೆಲಸವನ್ನು ಕೂಡ ಮಾಡ್ತೀನಿ. ಈ ಒಂದು ಜಾಗ ಏನಿದೆ ಇದು ಅಗ್ನಿಶಾಮಕ ಇಲಾಖೆಯಲ್ಲಿ ಇರುವಂತಹ ಒಂದು ಸಿವಿಲ್ ಡಿಫೆನ್ಸ್ನ ಸೈರನ್. ಇದೇ ತರಹ ಬೆಂಗಳೂರಿನ 35 ಕಡೆಯಲ್ಲಿ ಸೈರನ್ಗಳನ್ನು ಹಾಕಲಾಗಿದೆ. ಆ ಸೈರನ್ಗಳು ಏನು ಇದು ಶಬ್ದ ಮಾಡಿದ ನಂತರ ಜನರು ಅಲರ್ಟ್ ಆಗಬೇಕು, ಸುರಕ್ಷಿತ ಸ್ಥಳಕ್ಕೆ ಹೋಗಬೇಕು ಎನ್ನುವಂತಹ ಕಾರಣಕ್ಕಾಗಿ ಈ ಸೈರನ್ನನ್ನು ಹಾಕಲಾಗಿದೆ. ಈಗಾಗಲೇ ಈ ಒಂದು ಸೈರನ್ನ ಅಂದರೆ ಬೆಂಗಳೂರಿನ 30 ಪೊಲೀಸ್ ಸ್ಟೇಷನ್ ಇರ್ಬೋದು, ಹಾಗೆ ಅಗ್ನಿಶಾಮಕ ಪೊಲೀಸ್ ಠಾಣೆಗಳಿರ್ಬೋದು, ಕೆಲವೊಂದಿಷ್ಟು ಕಟ್ಟಡಗಳಿರ್ಬೋದು, ಅವುಗಳೆಲ್ಲರ ಮೇಲೆ ಕೂಡ ಇದು 1971ರಿಂದ ಕೂಡ ಈ ಸೈರನನ್ನು ಹಾಕಲಾಗಿದೆ. ಈಗಾಗಲೇ ಬೆಂಗಳೂರಿನಲ್ಲಿ ಇರುವಂತಹ 35 ಸೈರನ್ಗಳ ಪೈಕಿ 32 ಸೈರನ್ಗಳು ಕೆಲಸವನ್ನು ಮಾಡ್ತಾ ಇದ್ದಾವೆ. ಇನ್ನು ಉಳಿದಂತಹ 3 ಸೈರನ್ಗಳನ್ನು ಸರಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ನಾಳೆ ಏನು ಈ ಮಾಕ್ ಡ್ರಿಲ್ ನಡೆಯುವಂಥ ಸಂದರ್ಭದಲ್ಲಿ ಈ ಸೈರನ್ಗಳ ಶಬ್ದ ಕೂಡ ಆಗುತ್ತೆ. ಆ ಸಂದರ್ಭದಲ್ಲಿ ಜನರು ಕೂಡ ಏನು ತಾವು ಸುರಕ್ಷಿತ ಸ್ಥಳ ಯಾವುದಿದೆ ಅದಕ್ಕೆ ಹೋಗಿ ಈ ಒಂದು ಮಾಕ್ ಡ್ರಿಲ್ನಲ್ಲಿ ಭಾಗಿಯಾಗಬೇಕು ಅನ್ನುವಂಥ ಒಂದು ಇದನ್ನು ಈಗ ಅಧಿಕಾರಿಗಳು ಕೂಡ ಮನವಿ ಮಾಡಿಕೊಳ್ತಾ ಇದ್ದಾರೆ. ಈಗಾಗಲೇ 7 ದಿನಗಳ ಕಾಲ ಅಂದರೆ ನಾಳೆ ನಾಡಿದ್ದು ಅದಾದ ನಂತರ ಈ ಎಲ್ಲೆಲ್ಲಿ ಯಾವ್ಯಾವ ರೀತಿ ಜನರ ಸುರಕ್ಷತಾ ಕ್ರಮವನ್ನು ಕೈಗೊಳ್ಳಬೇಕು, ಜನರು ಈ ಯುದ್ಧ ನಡೆದಂಥ ಸಂದರ್ಭದಲ್ಲಿ ಹೇಗೆ ಬಚಾವಾಗಬೇಕು ಎನ್ನುವಂಥ ಒಂದು ನಿಟ್ಟಿನಲ್ಲಿ ಈ ಮಾಕ್ ಡ್ರಿಲ್ಗಳನ್ನು ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಮುಖ್ಯವಾಗಿ ರಾಜ್ಯದ 3 ಜಿಲ್ಲೆಗಳಲ್ಲಿ ಈ ಒಂದು ಮಾಕ್ ಡ್ರಿಲ್ ಅನ್ನ ಮಾಡ್ತಾರೆ. ಪ್ರಮುಖವಾಗಿ ಸಿವಿಲ್ ಡಿಫೆನ್ಸ್ ಅಂದರೆ ಜನರಿಗೆ ಈ ಯುದ್ಧದ ಸಂದರ್ಭದಲ್ಲಿ ಏನಾದರೂ ಸಮಸ್ಯೆ ಆಯಿತು ಅಂತ ಹೇಳಿದರೆ, ಏನಾದರೂ ಅಟ್ಯಾಕ್ ಆಯಿತು ಅಂತ ಹೇಳಿದರೆ ಸ್ವಯಂ ಆಗಿ ಅವರು ಹೇಗೆ ತಮ್ಮನ್ನು ರಕ್ಷಣೆ ಮಾಡಿಕೊಳ್ಬೇಕು ಎನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಮಾಕ್ ಡ್ರಿಲ್ ನಡೆಯುತ್ತೆ. ನಾಳೆಯಿಂದ ಶುರುವಾದಂತಹ ಮಾಕ್ ಡ್ರಿಲ್ ಸುಮಾರು 7 ದಿನಗಳ ಕಾಲ ನಡೆಯುತ್ತೆ ಅನ್ನುವಂಥದ್ದು. ಸದ್ಯ ಬೆಂಗಳೂರು ಹಾಗೆ ರಾಯಚೂರು ಕಾರವಾರ ಈ 3 ಜಿಲ್ಲೆಗಳಲ್ಲಿ ಕೂಡ ಮಾಕ್ ಡ್ರಿಲ್ ಅನ್ನ ಮಾಡ್ತಾರೆ. ಕಾರಣ ಇಷ್ಟೇ, ಇದು ಸೂಕ್ಷ್ಮವಾದ ಜಿಲ್ಲೆ ಅನ್ನುವಂಥ ಕಾರಣಕ್ಕಾಗಿ ಬೆಂಗಳೂರಿನಲ್ಲಿ ಯಾವ ಸ್ಥಳ ಅನ್ನುವಂಥದ್ದು ಇನ್ನೂ ಕೂಡ ನಿರ್ಧಾರ ಆಗಿಲ್ಲ. ಈಗ ಸದ್ಯ ಮೀಟಿಂಗ್ ಕೂಡ ನಡೀತಾ ಇದೆ. ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ನಾಳೆ ಮಾಕ್ ಡ್ರಿಲ್ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ನಿರ್ಧಾರವನ್ನು ಮಾಡ್ತಾರೆ. ಸಂಜೆ 4 ಗಂಟೆಯ ನಂತರ ಈ ಮಾಕ್ ಡ್ರಿಲ್ ಅನ್ನು ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಅದಲ್ಲದೆ ಬೆಂಗಳೂರಿನ 35 ಕಡೆಯಲ್ಲಿ ಯುದ್ಧದ ಸೈರನ್ಗಳನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಆ ಸೈರನ್ಗಳು ಸುಮಾರು 3 ಕಿಲೋಮೀಟರ್ ರೇಡಿಯೇಷನ್ ನಲ್ಲಿ ಅದು ಶಬ್ದವನ್ನ ಮಾಡುತ್ತೆ. ಆ ಸಂದರ್ಭದಲ್ಲಿ ಆ ಸುತ್ತಮುತ್ತ ಇದ್ದಂತಹ ಜನರು ತಮ್ಮನ್ನ ಹೇಗೆ ರಕ್ಷಿಸಿಕೊಳ್ಬೇಕು ಎನ್ನುವಂತಹ ಒಂದು ಸೂಚನೆಯನ್ನ ಕೂಡ ನೀಡ್ತಾ ಹೋಗ್ತಾರೆ. ಅದರಲ್ಲಿ ಈ ಸೈರನ್ ಆದಾಗ ಏನು ಈ ನಾಳೆ ಏನು ಮಾಕ್ ಡ್ರಿಲ್ ನಡೆಯುವಂಥ ಸಂದರ್ಭದಲ್ಲಿ ಸೈರನ್ ಆಗುತ್ತೆ ನೋಡಿ, ಆವಾಗ ಯಾರು ಕೂಡ ಭಯ ಪಟ್ಕೊಳ್ಳೋದು ಬೇಡ. ಇದು ಕೇವಲ ಒಂದು ಅಣಕು ಪ್ರದರ್ಶನ ಇರುವಂತಹ ಕಾರಣಕ್ಕಾಗಿ ಈ ಸೈರನನ್ನು ಹಾಕಲಾಗುತ್ತೆ ಅನ್ನುವಂಥ ಒಂದು ಮಾಹಿತಿಯನ್ನು ಕೂಡ ನೀಡಿದ್ರು. ನಾನೀಗ ನಿಮಗೆ ಈಗ ಸೈರನನ್ನು ತೋರಿಸುವಂತಹ ಅಂದರೆ ಈ ಸೈರನನ್ನು ತೋರಿಸುವಂಥ ಕೆಲಸವನ್ನು ಕೂಡ ಮಾಡ್ತೀನಿ. ಈ ಒಂದು ಜಾಗ ಏನಿದೆ ಇದು ಅಗ್ನಿಶಾಮಕ ಇಲಾಖೆಯಲ್ಲಿ ಇರುವಂತಹ ಒಂದು ಸಿವಿಲ್ ಡಿಫೆನ್ಸ್ನ ಸೈರನ್. ಇದೇ ತರಹ ಬೆಂಗಳೂರಿನ 35 ಕಡೆಯಲ್ಲಿ ಸೈರನ್ಗಳನ್ನು ಹಾಕಲಾಗಿದೆ. ಆ ಸೈರನ್ಗಳು ಏನು ಇದು ಶಬ್ದ ಮಾಡಿದ ನಂತರ ಜನರು ಅಲರ್ಟ್ ಆಗಬೇಕು, ಸುರಕ್ಷಿತ ಸ್ಥಳಕ್ಕೆ ಹೋಗಬೇಕು ಎನ್ನುವಂತಹ ಕಾರಣಕ್ಕಾಗಿ ಈ ಸೈರನ್ನನ್ನು ಹಾಕಲಾಗಿದೆ. ಈಗಾಗಲೇ ಈ ಒಂದು ಸೈರನ್ನ ಅಂದರೆ ಬೆಂಗಳೂರಿನ 30 ಪೊಲೀಸ್ ಸ್ಟೇಷನ್ ಇರ್ಬೋದು, ಹಾಗೆ ಅಗ್ನಿಶಾಮಕ
ಪೊಲೀಸ್ ಠಾಣೆಗಳಿರ್ಬೋದು, ಕೆಲವೊಂದಿಷ್ಟು ಕಟ್ಟಡಗಳಿರ್ಬೋದು, ಅವುಗಳೆಲ್ಲರ ಮೇಲೆ ಕೂಡ ಇದು 1971ರಿಂದ ಕೂಡ ಈ ಸೈರನನ್ನು ಹಾಕಲಾಗಿದೆ. ಈಗಾಗಲೇ ಬೆಂಗಳೂರಿನಲ್ಲಿ ಇರುವಂತಹ 35 ಸೈರನ್ಗಳ ಪೈಕಿ 32 ಸೈರನ್ಗಳು ಕೆಲಸವನ್ನು ಮಾಡ್ತಾ ಇದ್ದಾವೆ. ಇನ್ನು ಉಳಿದಂತಹ 3 ಸೈರನ್ಗಳನ್ನು ಸರಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ನಾಳೆ ಏನು ಈ ಮಾಕ್ ಡ್ರಿಲ್ ನಡೆಯುವಂಥ ಸಂದರ್ಭದಲ್ಲಿ ಈ ಸೈರನ್ಗಳ ಶಬ್ದ ಕೂಡ ಆಗುತ್ತೆ. ಆ ಸಂದರ್ಭದಲ್ಲಿ ಜನರು ಕೂಡ ಏನು ತಾವು ಸುರಕ್ಷಿತ ಸ್ಥಳ ಯಾವುದಿದೆ ಅದಕ್ಕೆ ಹೋಗಿ ಈ ಒಂದು ಮಾಕ್ ಡ್ರಿಲ್ನಲ್ಲಿ ಭಾಗಿಯಾಗಬೇಕು ಅನ್ನುವಂಥ ಒಂದು ಇದನ್ನು ಈಗ ಅಧಿಕಾರಿಗಳು ಕೂಡ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಈಗಾಗಲೇ 7 ದಿನಗಳ ಕಾಲ ಅಂದರೆ ನಾಳೆ ನಾಡಿದ್ದು ಅದಾದ ನಂತರ ಈ ಎಲ್ಲೆಲ್ಲಿ ಯಾವ್ಯಾವ ರೀತಿ ಜನರ ಸುರಕ್ಷತಾ ಕ್ರಮವನ್ನು ಕೈಗೊಳ್ಳಬೇಕು, ಜನರು ಈ ಯುದ್ಧ ನಡೆದಂಥ ಸಂದರ್ಭದಲ್ಲಿ ಹೇಗೆ ಬಚಾವಾಗಬೇಕು ಎನ್ನುವಂಥ ಒಂದು ನಿಟ್ಟಿನಲ್ಲಿ ಈ ಮಾಕ್ ಡ್ರಿಲ್ಗಳನ್ನು ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಮುಖ್ಯವಾಗಿ ರಾಜ್ಯದ 3 ಜಿಲ್ಲೆಗಳಲ್ಲಿ ಈ ಒಂದು ಮಾಕ್ ಡ್ರಿಲ್ ಅನ್ನು ಮಾಡ್ತಾರೆ. ಪ್ರಮುಖವಾಗಿ ಸಿವಿಲ್ ಡಿಫೆನ್ಸ್ ಅಂದರೆ ಜನರಿಗೆ ಈ ಯುದ್ಧದ ಸಂದರ್ಭದಲ್ಲಿ ಏನಾದರೂ ಸಮಸ್ಯೆ ಆಯಿತು ಅಂತ ಹೇಳಿದರೆ, ಏನಾದರೂ ಅಟ್ಯಾಕ್ ಆಯಿತು ಅಂತ ಹೇಳಿದರೆ ಸ್ವಯಂ ಆಗಿ ಅವರು ಹೇಗೆ ತಮ್ಮನ್ನು ರಕ್ಷಣೆ ಮಾಡಿಕೊಳ್ಬೇಕು ಎನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಮಾಕ್ ಡ್ರಿಲ್ ನಡೆಯುತ್ತೆ. ನಾಳೆಯಿಂದ ಶುರುವಾದಂಥ ಮಾಕ್ ಡ್ರಿಲ್ ಸುಮಾರು 7 ದಿನಗಳ ಕಾಲ ನಡೆಯುತ್ತೆ ಅನ್ನುವಂಥದ್ದು. ಸದ್ಯ ಬೆಂಗಳೂರು ಹಾಗೆ ರಾಯಚೂರು, ಕಾರವಾರ ಈ 3 ಜಿಲ್ಲೆಗಳಲ್ಲಿ ಕೂಡ ಮಾಕ್ ಡ್ರಿಲ್ ಅನ್ನು ಮಾಡ್ತಾರೆ. ಕಾರಣ ಇಷ್ಟೇ, ಇದು ಸೂಕ್ಷ್ಮವಾದ ಜಿಲ್ಲೆ ಅನ್ನುವಂಥ ಕಾರಣಕ್ಕಾಗಿ ಬೆಂಗಳೂರಿನಲ್ಲಿ ಯಾವ ಸ್ಥಳ ಅನ್ನುವಂಥದ್ದು ಇನ್ನೂ ಕೂಡ ನಿರ್ಧಾರ ಆಗಿಲ್ಲ. ಈಗ ಸದ್ಯ ಮೀಟಿಂಗ್ ಕೂಡ ನಡೀತಾ ಇದೆ. ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ನಾಳೆ ಮಾಕ್ ಡ್ರಿಲ್ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ನಿರ್ಧಾರವನ್ನು ಮಾಡ್ತಾರೆ. ಸಂಜೆ 4 ಗಂಟೆಯ ನಂತರ ಈ ಮಾಕ್ ಡ್ರಿಲ್ ಅನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಅದಲ್ಲದೆ ಬೆಂಗಳೂರಿನ 35 ಕಡೆಯಲ್ಲಿ ಯುದ್ಧದ ಸೈರನ್ಗಳನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಆ ಸೈರನ್ಗಳು ಸುಮಾರು 3 ಕಿಲೋಮೀಟರ್ ರೇಡಿಯೇಷನ್ನಲ್ಲಿ ಅದು ಶಬ್ದವನ್ನು ಮಾಡುತ್ತೆ. ಆ ಸಂದರ್ಭದಲ್ಲಿ ಆ ಸುತ್ತಮುತ್ತ ಇದ್ದಂತಹ ಜನರು ತಮ್ಮನ್ನು ಹೇಗೆ ರಕ್ಷಿಸಿಕೊಳ್ಬೇಕು ಎನ್ನುವಂತಹ ಒಂದು ಸೂಚನೆಯನ್ನು ಕೂಡ ನೀಡ್ತಾ ಹೋಗ್ತಾರೆ. ಅದರಲ್ಲಿ ಈ ಸೈರನ್ ಆದಾಗ ಏನು ಈ ನಾಳೆ ಏನು ಮಾಕ್ ಡ್ರಿಲ್ ನಡೆಯುವಂಥ ಸಂದರ್ಭದಲ್ಲಿ ಸೈರನ್ ಆಗುತ್ತೆ ನೋಡಿ, ಆವಾಗ ಯಾರು ಕೂಡ ಭಯ ಪಟ್ಕೊಳ್ಳೋದು ಬೇಡ. ಇದು ಕೇವಲ ಒಂದು ಅಣಕು ಪ್ರದರ್ಶನ ಇರುವಂತಹ ಕಾರಣಕ್ಕಾಗಿ ಈ ಸೈರನನ್ನು ಹಾಕಲಾಗುತ್ತೆ ಅನ್ನುವಂಥ ಒಂದು ಮಾಹಿತಿಯನ್ನು ಕೂಡ ನೀಡಿದರು. ನಾನೀಗ ನಿಮಗೆ ಈಗ ಸೈರನನ್ನು ತೋರಿಸುವಂತಹ ಅಂದರೆ ಈ ಸೈರನನ್ನು ತೋರಿಸುವಂಥ ಕೆಲಸವನ್ನು ಕೂಡ ಮಾಡ್ತೀನಿ. ಈ ಒಂದು ಜಾಗ ಏನಿದೆ ಇದು ಅಗ್ನಿಶಾಮಕ ಇಲಾಖೆಯಲ್ಲಿ ಇರುವಂತಹ ಒಂದು ಸಿವಿಲ್ ಡಿಫೆನ್ಸ್ನ ಸೈರನ್. ಇದೇ ತರಹ ಬೆಂಗಳೂರಿನ 35 ಕಡೆಯಲ್ಲಿ ಸೈರನ್ಗಳನ್ನು ಹಾಕಲಾಗಿದೆ. ಆ ಸೈರನ್ಗಳು ಏನು ಇದು ಶಬ್ದ ಮಾಡಿದ ನಂತರ ಜನರು ಅಲರ್ಟ್ ಆಗಬೇಕು, ಸುರಕ್ಷಿತ ಸ್ಥಳಕ್ಕೆ ಹೋಗಬೇಕು ಎನ್ನುವಂತಹ ಕಾರಣಕ್ಕಾಗಿ ಈ ಸೈರನನ್ನು ಹಾಕಲಾಗಿದೆ. ಈಗಾಗಲೇ ಈ ಒಂದು ಸೈರನ್ನ ಅಂದರೆ ಬೆಂಗಳೂರಿನ 35 ಪೊಲೀಸ್ ಸ್ಟೇಷನ್ ಇರ್ಬೋದು, ಹಾಗೆ ಅಗ್ನಿಶಾಮಕ ಪೊಲೀಸ್ ಠಾಣೆಗಳಿರ್ಬೋದು, ಕೆಲವೊಂದಿಷ್ಟು ಕಟ್ಟಡಗಳಿರ್ಬೋದು, ಅವುಗಳೆಲ್ಲರ ಮೇಲೆ ಕೂಡ ಇದು 1971ರಿಂದ ಕೂಡ ಈ ಸೈರನನ್ನು ಹಾಕಲಾಗಿದೆ. ಈಗಾಗಲೇ ಬೆಂಗಳೂರಿನಲ್ಲಿ ಇರುವಂತಹ 35 ಸೈರನ್ಗಳ ಪೈಕಿ 32 ಸೈರನ್ಗಳು ಕೆಲಸವನ್ನು ಮಾಡ್ತಾ ಇದ್ದಾವೆ. ಇನ್ನು ಉಳಿದಂತಹ 3 ಸೈರನ್ಗಳನ್ನು ಸರಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ನಾಳೆ ಏನು ಈ ಮಾಕ್ ಡ್ರಿಲ್ ನಡೆಯುವಂಥ ಸಂದರ್ಭದಲ್ಲಿ ಈ ಸೈರನ್ಗಳ ಶಬ್ದ ಕೂಡ ಆಗುತ್ತೆ. ಆ ಸಂದರ್ಭದಲ್ಲಿ ಜನರು ಕೂಡ ಏನು ತಾವು ಸುರಕ್ಷಿತ ಸ್ಥಳ ಯಾವುದಿದೆ ಅದಕ್ಕೆ ಹೋಗಿ ಈ ಒಂದು ಮಾಕ್ ಡ್ರಿಲ್ನಲ್ಲಿ ಭಾಗಿಯಾಗಬೇಕು ಅನ್ನುವಂಥ ಒಂದು ಇದನ್ನು ಈಗ ಅಧಿಕಾರಿಗಳು ಕೂಡ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಈಗಾಗಲೇ 7 ದಿನಗಳ ಕಾಲ ಅಂದರೆ ನಾಳೆ ನಾಡಿದ್ದು ಅದಾದ ನಂತರ ಈ ಎಲ್ಲೆಲ್ಲಿ ಯಾವ್ಯಾವ ರೀತಿ ಜನರ ಸುರಕ್ಷತಾ ಕ್ರಮವನ್ನು ಕೈಗೊಳ್ಳಬೇಕು, ಜನರು ಈ ಯುದ್ಧ ನಡೆದಂಥ ಸಂದರ್ಭದಲ್ಲಿ ಹೇಗೆ ಬಚಾವಾಗಬೇಕು ಎನ್ನುವಂಥ ಒಂದು ನಿಟ್ಟಿನಲ್ಲಿ ಈ ಮಾಕ್ ಡ್ರಿಲ್ಗಳನ್ನು ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ.